ಗ್ಯಾರಂಟಿ ಯೋಜನೆಗಳಿಂದ ಬೊಕ್ಕಸಕ್ಕೆ ಹೊರೆಯಾಗ್ತಿದೆ. ಅದರ ಜೊತೆಗೆ ಅಭಿವೃದ್ಧಿ ಯೋಜನೆಗಳಿಗೂ ಕೂಡ ಅನುದಾನ ಸಾಲ್ತಾ ಇಲ್ಲ. ಇದ್ರ ಬಗ್ಗೆ ಪರಿಷ್ಕರಣೆ ಆಗಬೇಕು, ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಷ್ಟು ಪರಿಷ್ಕರಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರ ಮುಂದೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಸಚಿವರಾದಂತಹ ಮಹದೇವಪ್ಪ ಅವರು. ಸರ್, ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಥರದೊಂದು ಅಭಿಪ್ರಾಯವನ್ನು ಹೈಕಮಾಂಡ್ ಮುಂದೆ ಒಪ್ಪಿಸಿದ್ದಾರೆ ಅನ್ನುವಂಥದ್ದು, ಇದಕ್ಕೆ ನಿಮ್ಮ ಅಭಿಪ್ರಾಯ ಸರ್? ಸತೀಶ್ ಜಾರಕಿಹೊಳಿ ಅವರು ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಮತ್ತು ಅವರು ವೈಯಕ್ತಿಕವಾಗಿ ಏನು ಅಭಿಪ್ರಾಯ ಹೇಳಿದಾರೋ ಏನೋ ನಿಮ್ಮ ಮುಖಾಂತರ ನನಗೆ ಈ ವಿಷಯ ಗೊತ್ತಾಗಿದ್ದು. ಬಟ್ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನಾವು ಗ್ಯಾರಂಟಿ ಬಗ್ಗೆ ಘೋಷಣೆ ಮಾಡಿದ್ವಿ. ಚುನಾವಣೆ ಆದ ತಕ್ಷಣ ನಾವು ಏನು ಹೇಳಿದ್ವಿ ಅದನ್ನು ಈಡೇರಿಸಿದ್ದೀವಿ. ಅದರ ಪುರಸ್ಕರಣೆ ಅಥವಾ ಬೇರೆ ಆಲೋಚನೆಗಳು ಏನಿದ್ರು ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಬೇಕು. ಗ್ಯಾರಂಟಿಗಳು ಬದಲಾವಣೆ ಆಗೋಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಮತ್ತು ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಿರ್ತಾರೆ ಗ್ಯಾರಂಟಿಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಹೇಗೆ ನಡೀತಿದೆ ಹಾಗೆ ನಡೀತಾ ಹೋಗ್ತಾ ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದರೆ ಕೆಲವು ಸಚಿವರು ಹೇಳ್ತಿದ್ದಾರೆ ಇಲ್ಲ, ಒಂದಷ್ಟು ಪರಿಷ್ಕರಣೆ ಆಗಬೇಕು, ಉಳ್ಳವರಿಗೂ ಕೂಡ ಈ ಗ್ಯಾರಂಟಿ ಯೋಜನೆಗಳು ಹೋಗ್ತಾ ಇವೆ, ಯಾರಿಗೆ ಅಗತ್ಯ ಇಲ್ಲ ಅವರಿಗೂ ಕೂಡ ಗ್ಯಾರಂಟಿ ಯೋಜನೆಗಳು ಹೋಗ್ತಾ ಇದೆ, ಪರಿಷ್ಕರಣೆ ಮಾಡಿದ್ರೆ ಒಂದಷ್ಟು ಬಕ್ಕಸಕ್ಕೂ ಕೂಡ ಹಣ ಉಳಿಯುತ್ತೆ, ಒಂದಷ್ಟು ಅಭಿವೃದ್ಧಿ ಯೋಜನೆಗಳಿಗೂ ಕೂಡ ಹಣ ಸಿಕ್ತಂಗಾಗತ್ತೆ ಅನ್ನುವಂಥದ್ದು ಅವರ ಅಭಿಪ್ರಾಯ ಸರ್. ಈಗ ನಮ್ಮ ಬಡ್ಜೆಟ್ ನೋಡಿದ್ರಲ್ಲ, ಎಲ್ಲ ಇಲಾಖೆಗಳು ಹಣನ ನಿಗದಿ ಮಾಡಿ ಕೊಟ್ಟಿದ್ದಾರೆ. ಯಾವ ಇಲಾಖೆಗೂ ಹಣ ಕೊರತೆ ಮಾಡಿಲ್ಲ. ಬಡ್ಜೆಟಲ್ಲಿ ಏನು ಕೊಡಬೇಕೋ ಎಲ್ಲ ಇಲಾಖೆಗಳಿಗೂ ಕೊಟ್ಟಿದ್ದಾರೆ. ಅಭಿವೃದ್ಧಿ ಆಯಾ ಇಲಾಖೆಗಳಿಗೆ ಆಗ್ತಾ ಇದ್ದಾವೆ. ಜನರ ನಿರೀಕ್ಷೆ ತುಂಬ ಇದೆ. ಆ ನಿರೀಕ್ಷೆಯನ್ನು ಮುಟ್ಟಬೇಕಂದ್ರೆ ನಮ್ಮ ಬೊಕ್ಕಸ ತುಂಬಿ ತೊಳುಕಬೇಕು. ನಮ್ಮ ಆದಾಯದ ಸಂಗ್ರಹಣೆ, ಅದರ ಮೂಲಗಳಿಂದ ಎಷ್ಟು ಸಂಗ್ರಹ ಮಾಡೋಕ್ಕಾಗುತ್ತೆ ಅದು ಪ್ರಾಮಾಣಿಕವಾಗಿ ಹಣಕಾಸಿನ ಇಲಾಖೆ ಮುಖ್ಯಮಂತ್ರಿಗಳು ಮಾಡ್ತಾರೆ. ಬಟ್ ಏನು ಗ್ಯಾರಂಟಿ ಇದ್ದಾವೆ ಯಾವ ಕಾಲಕ್ಕೂ ಬದಲಾವಣೆ ಆಗೋಲ್ಲ. ಗ್ಯಾರಂಟಿಗಳು ಇದ್ದೇ ಇರ್ತವೆ. ಏನೇ ಆಗಬೇಕಾದ್ರೂ ಪಕ್ಷ ಮತ್ತು ಸಚಿವ ಸಂಪುಟನೇ ತೀರ್ಮಾನ ಮಾಡಬೇಕು. ಸದ್ಯಕ್ಕೆ ಆ ಪ್ರಸ್ತಾವನೆ ಪಕ್ಷದ ಮುಂದೆ ಮತ್ತು ಸಚಿವ ಸಂಪುಟದ ಮುಂದೆ ಇಲ್ಲ ಅಂತ ನನ್ನ ಬಲವಾದ ನಂಬಿಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಸಚಿವ ಮಹದೇವಪ್ಪ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.